ಹೆಲೋ ನೀಟ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಅವರು ಒಂದು ಹೊಸ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಇದು ಅವರ ಎಕ್ಸ್ ಅಕೌಂಟಲ್ಲಿದೆ. ಇನ್ನೇನು ಸ್ವಲ್ಪ ಹೊತ್ತಿಗೆ KEA ವೆಬ್ಸೈಟಲ್ಲೂ ಸಹ ಪಬ್ಲಿಷ್ ಆಗಬಹುದು. ಏನು ಹೇಳ್ತಿದ್ದಾರೆ ಇವರು ಅಂದರೆ ಸೆಪ್ಟೆಂಬರ್ 17th ಮತ್ತು 18th ನೀವು ಆಪ್ಷನ್ ಎಂಟ್ರಿ ಮಾಡಿದಿರಲ್ಲ, ಈಗ ಅರೇಂಜ್ ಮಾಡ್ಕೋಬಹುದು. ಮೆಡಿಕಲ್ಲು, ಡೆಂಟಲ್ಲು ಇವರೆಲ್ಲ ಮತ್ತು ಆಯುಷ್ ಕೋರ್ಸಸ್ಸು ಸೆಪ್ಟೆಂಬರ್ 17 ಮತ್ತು ಸೆಪ್ಟೆಂಬರ್ 18ರಂದು ತಮ್ಮ ಇಚ್ಛೆ ಅಥವಾ ಆಯ್ಕೆಗಳನ್ನು ಅದಲು ಬದಲು ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ. ಸೊ ಆಪ್ಷನ್ ಎಂಟ್ರಿ ಆರ್ಡರ್ ಮಾಡ್ಕೋಬೋದು, ಅರೇಂಜ್ ಮಾಡ್ಕೋಬೋದು, ಮಾಡಿಫೈ ಮಾಡ್ಕೋಬೋದು. ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಯಾವ್ದು ಸಾಧ್ಯ ಇದೆ ಅಂದರೆ ಇನ್ನು ಫರೂಕ್ ಅಕಾಡೆಮಿ ಆಫ್ ಮೆಡಿಕಲ್ ಎಜುಕೇಷನ್ ಇನ್ನೂ ಇನ್ಕ್ಲೂಡ್ ಆಗಿಲ್ಲ. ಸೀಟ್ ಮ್ಯಾಟ್ರಿಕ್ಸು ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಇನ್ಕ್ಲೂಡ್ ಆದಮೇಲೆ ಅದೊಂದು ಕಾಲೇಜಿನ ಮಾತ್ರ ನಿಮಗೆ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿರ್ತಾರೆ. ಇಲ್ಲ ಅಂದರೆ ಬೇರೆ ಎಲ್ಲ ಆಪ್ಷನ್ಸು ನೀವು ಅರೇಂಜ್, ಆರ್ಡರ್, ಡಿಲೀಟ್ ಏನು ಬೇಕಾದ್ರೂ ಮಾಡ್ಕೋಬೋದು. ಆ್ಯಡ್ ಮಾಡೋದಕ್ಕೆ ಒಂದೇ ಒಂದು ಕಾಲೇಜು, ಹೊಸ ಕಾಲೇಜು ಫಾರೂಕ್ ಅಕಾಡೆಮಿ ಆಫ್ ಮೆಡಿಕಲ್ ಎಜುಕೇಷನ್ ನೋಡಿಕೊಂಡು ಆ್ಯಡ್ ಮಾಡ್ಕೋಬಹುದು ನೀವು. ಮತ್ತು ಅವರೇ ಹೇಳ್ತಿದ್ದಾರೆ, ಶುಲ್ಕ ನೋಡಿಕೊಂಡೇ ಕಾಲೇಜು ಆಯ್ಕೆಯ ತೀರ್ಮಾನ ಮಾಡಿ, ಫೀಸ್ ಚೆಕ್ ಮಾಡಿಕೊಂಡು ನಿಮ್ಮ ಕೈಲಿ ಕಟ್ಟೋಕ್ಕಾಗುತ್ತಾ ಇಲ್ವಾ ಅಂತ ಕಾಲೇಜಿಗೆ ಮಾತ್ರ ಆಪ್ಷನ್ ಎಂಟ್ರಿಯಲ್ಲಿ ಉಳಿಸ್ಕೊಳ್ಳಿ. ಈ ಸುತ್ತಿನಲ್ಲಿ ಸೀಟು ಹಂಚಿಕೆ ಆದರೆ ಕಡ್ಡಾಯವಾಗಿ ಪ್ರವೇಶ ಪಡೆಯಬೇಕು. ಇದು ಸೆಕೆಂಡ್ ರೌಂಡ್ ಆಗಿರೋದ್ರಿಂದ ನೀಟ್ ಕೋರ್ಸಸ್ಗೆ ಮ್ಯಾಂಡೇಟ್ರಿಯಾಗಿ ನೀವು ಅಡ್ಮಿಷನ್ ತೊಗೊಳ್ಳೇಬೇಕಾಗುತ್ತೆ. ಹಾಗಾಗಿ ನಿಮ್ಮ ಲಿಸ್ಟಲ್ಲಿ ಯಾವ ಕಾಲೇಜ್ ಸಿಕ್ಕರೂ ನೀವು ಹೋಗಿ ಅಡ್ಮಿಟ್ ಆಗಲೇಬೇಕು. ಅಂಥ ಕಾಲೇಜಸ್ ಮಾತ್ರ ಉಳಿಸ್ಕೊಳ್ಳಿ. ಇನ್ನೂ ಒಂದು KEA ಅವರು ಹೇಳ್ತಾ ಇರೋದು, KEA ಕಾರ್ಯನಿರ್ವಾಹಕ ನಿರ್ದೇಶಕರಾದಂಥ IAS ಆಫೀಸರ್ ಅಂತ ಪ್ರಸನ್ನ ಅವರು ಹೇಳ್ತಾ ಇರೋದು, ಒಂದಷ್ಟು ಹುಡುಗರು ಇಂಜಿನಿಯರಿಂಗು, ವೆಟರ್ನರಿ, ಅಗ್ರಿಕಲ್ಚರ್ ಬೇರೆ ಬೇರೆ ಕೋರ್ಸಸ್ಗೆ ಜಾಯ್ನ್ ಆಗಿದ್ದಾರೆ. ಯಾಕೆಂದರೆ ಮೆಡಿಕಲ್ಲು ಸಿಕ್ಕಿರಲಿಲ್ಲ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟಲ್ಲಿ. ಈಗ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಈಗ 1 ಲಕ್ಷ ರೂಪಾಯಿ ಕಾಷನ್ ಡೆಪಾಸಿಟ್ ಕಟ್ಟಬೇಕು. ಮೊದಲು ನೀವು ಕಟ್ಟಿದಂಥ 1 ಲಕ್ಷ ಕಾಷನ್ ಡೆಪಾಸಿಟ್ ನಿಮ್ಮ ಈಗ ಸೇರ್ಕೊಂಡಿರೋ ಕೋರ್ಸ್ಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಹಾಗೆ KEA ಅವರಿಗೆ ಗೊತ್ತಾಗಬೇಕು, ನೀವು 1 ಲಕ್ಷ ಕಟ್ಟಿದ್ರೆ ನೀವು ಯು ಆರ್ ಸೀರಿಯಸ್ ಇಂಟು ಪಾರ್ಟಿಸಿಪೇಷನ್ ಇನ್ ಸೆಕೆಂಡ್ ರೌಂಡ್. ಇಲ್ಲ ಅಂದರೆ ಮೊದಲು ಯಾರ್ಯಾರು ಎಂಟ್ರಿ ಮಾಡಿದ್ರು ಅವ್ರನ್ನೆಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ. ಹಾಗಾಗಿ ಯಾರು 1 ಲಕ್ಷ ಕಟ್ಟಿರ್ತೀರಾ, ಈಗ ಯಾರು 1 ಲಕ್ಷ ಕಟ್ತೀರಾ ಅವ್ರನ್ನ ಮಾತ್ರ ಕನ್ಸಿಡರ್ ಮಾಡ್ಕೋತಾರೆ. ನೀವು ಯಾವುದಾದ್ರೂ ಕೋರ್ಸ್ಗಳಿಗೆ ಅಡ್ಮಿಟ್ ಆಗಿಬಿಟ್ಟಿದ್ರೆ, ಯಾವುದೋ ಬೇರೆ ಬೇರೆ ಕೋರ್ಸಸ್ಗೆ ಅಡ್ಮಿಷನ್ ಆಗಿದ್ದೀರಾ ಅಂದ್ಕೊಳ್ಳಿ. ಮೊದಲು ನೀವು 1 ಲಕ್ಷ ಕಟ್ಟಿದ್ರಿ ಅಂದ್ಕೊಳ್ಳಿ, ಆ 1 ಲಕ್ಷ ಈಗ ಅಡ್ಜಸ್ಟ್ ಆಗೋಗಿದೆ ಬೇರೆ ಕೋರ್ಸಸ್ಗೆ. ಈಗ ನೀವು ಮೆಡಿಕಲ್ಗೆ, ಇಫ್ ಯು ಆರ್ ಸೀರಿಯಸ್ ಇಂಟು ಮೆಡಿಕಲ್, ನಿಮಗೆ ಮೆಡಿಕಲ್ ಸಿಗುತ್ತೆ ಅಂತ ಭಾವನೆ ಇದ್ದು ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ 1 ಲಕ್ಷ ರೂಪಾಯಿ ಕಾಷನ್ ಡೆಪಾಸಿಟ್ ಕಟ್ಟಬೇಕಾಗುತ್ತೆ. ನಿಮಗೆ ಏನಾದರೂ ಮೆಡಿಕಲ್ ಸೀಟ್ ಅಲಾಟ್ ಆಯಿತು ಅಂದ್ಕೊಳ್ಳಿ ಸೆಕೆಂಡ್ ರೌಂಡು, ಆಗ ಆಟೋಮೆಟಿಕ್ ಆಗಿ ನೀವು ಅಡ್ಮಿಷನ್ ಆದಂತಹ ಕೋರ್ಸು ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನಿಮಗೆ ಅಲಾಟ್ ಆದ ತಕ್ಷಣವೇ ಅದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಅಲಾಟ್ ಆದಮೇಲೆ ಬೇಡ ನಾನು ಅದೇ ಕೋರ್ಸ್ಗೆ ಹೋಗ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ನಿಮಗೆ ಈಗ ಅಲ್ಲಿ ಅಲಾಟ್ ಆಗುವಂಥ ಮೆಡಿಕಲ್ ಅಲಾಟ್ ಆದರೆ ಅಲ್ಲಿ ಖಂಡಿತ ಅಡ್ಮಿಷನ್ ತೊಗೋಬೇಕಾಗುತ್ತೆ. ಈಗ 1 ಲಕ್ಷ ರೂಪಾಯಿ ಕಾಷನ್ ಡೆಪಾಸಿಟ್ ಕಟ್ಟಿರ್ತೀರಾ, ಮೆಡಿಕಲ್ ಸೀಟ್ ಅಲಾಟ್ ಆಗುತ್ತೆ, ನೀವು ಅಡ್ಮಿಷನ್ ತೊಗೋಬೇಕಾಗತ್ತೆ. ಅಡ್ಮಿಷನ್ ತೊಗೋತೀರಾ ಅನ್ಕೊಳ್ತೀವಿ. ಈ KEA ಅವರು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ನೀವು ಬೇರೆ ಕೋರ್ಸ್ಗೆ ಅಡ್ಮಿಷನ್ ಆಗಿರ್ತೀರಲ್ವ, ಇಂಜಿನಿಯರಿಂಗ್ ಆಗಲಿ, ವೆಟರ್ನರಿ ಆಗಲಿ, ಅಗ್ರಿಕಲ್ಚರ್ ಆಗಲಿ, ಅಲ್ಲಿ ಫೀಸ್ ಕಟ್ಟಿದ್ದೀರ, ಆ ಫೀಸ್ ಏನಾಗುತ್ತೆ ಅನ್ನೋದಕ್ಕೆ ಕ್ಲಾರಿಟಿ ಸಿಕ್ಕಿಲ್ಲ. ತಾವು ದಯವಿಟ್ಟು KEA ಅವರಿಂದನೇ ಆ ಕ್ಲಾರಿಫಿಕೇಶನ್ ಪಡ್ಕೋಬೇಕಾಗುತ್ತೆ. ಈಗ KEA ಅವರು ಹೇಳ್ತಾ ಇರೋದು ಏನು ಅಂದರೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಪಾರ್ಟಿಸಿಪೇಟಿಂಗ್ ಸೆಕೆಂಡ್ ರೌಂಡ್ ಮೆಡಿಕಲ್ ಕೌನ್ಸಿಲಿಂಗ್, ಯು ನೀಡ್ ಟು ಪೇ 1 lakh rupees ಇಫ್ ಯು ಹ್ಯಾವ್ ಜಾಯಿಂಡ್ ಸಮ್ ಅದರ್ ಕೋರ್ಸಸ್. ಬೇರೆ ಕೋರ್ಸಸ್ ಸೇರಿಕೊಂಡು ಈಗ ಇಂಟ್ರೆಸ್ಟ್ ಇದ್ದರೆ 1 ಲಕ್ಷ ಕಟ್ಟಿ ಸಿಸ್ಟಮ್ ಒಳಗಡೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನೀವು 1 ಲಕ್ಷ ರೂಪಾಯಿ ಕಟ್ಟಿಲ್ಲ ಅಂದರೆ ಯು ಆರ್ ಇಂಟ್ರೆಸ್ಟೆಡ್ ಇನ್ ಯುವರ್ ಓನ್ ಕೋರ್ಸ್, ಈಗೇನು ಜಾಯ್ನ್ ಆಗಿದ್ರೆ ಅದರಲ್ಲಿ ಇಂಟ್ರೆಸ್ಟ್ ಇದೆ ನಿಮಗೆ ಮೆಡಿಕಲಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದ್ಕೊಂಡು ನಿಮ್ಮ ಆಪ್ಷನ್ ಎಂಟ್ರಿ ಏನು ತೋರಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಸೆಕೆಂಡ್ ರೌಂಡ್ ಮೆಡಿಕಲ್, ಡೆಂಟಲ್ ಆ್ಯಂಡ್ ಆಯುಷ್ ಕೋರ್ಸಸ್ ಕೌನ್ಸಿಲಿಂಗ್. ಸೊ ಮೆಡಿಕಲ್ ಅವರು ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ನಿಮ್ಗೆ ಇಷ್ಟ ಇಲ್ಲ ಅನ್ನೋದು ಕಾಲೇಜುಗಳು ಡಿಲೀಟ್ ಮಾಡಿ. ಬಟ್ ಡಿಲೀಟ್ ಮಾಡಿದ್ರೆ ಮತ್ತೆ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಯೋಚನೆ ಮಾಡಿ. 17th ಮತ್ತು 18th 2 ದಿನ ಟೈಮ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.